ಸರಿ. ನಮಸ್ಕಾರ ವೀಕ್ಷಕರೇ, ನಾನು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ. ಇವತ್ತು ನಮ್ಮ ಶ್ರೀಮತಿ ಲತಾ ಅವರು ಒಂದು ಐಟಮ್ ಮಾಡಿ ತೋರಿಸ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಹೇಳಿಮ್ಮ. ನಮಸ್ಕಾರ ವೀಕ್ಷಕರಿಗೆ, ಅಯ್ಯಂಗಾರ್ ಫುಡ್ಸ್ ಕಡೆಯಿಂದ ಲತಾ ಮತ್ತು ಜಯರಾಮ್ ಕಡೆಯಿಂದ. ಇವತ್ತು ಎಲ್ರಿಗೂ ಬಹಳ ಪ್ರೀತಿಯಾದ, ಬಹಳ ಇಷ್ಟವಾದ, ಸುಲಭವಾಗಿ ಮಾಡುವಂಥ ಕಾಜು ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ನೋಡಿ, ಕಾಜು ಬರ್ಫಿ ಮಾಡೋಕ್ಕೆ ಪದಾರ್ಥಗಳು, ನಾನು 1 ಕಪ್ ಕಾಜು ತೊಗೊಂಡಿದ್ದೀನಿ. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಕಾಜುಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೀವು 1 ಕಪ್ ತೊಗೋಬೋದು ಅಥವಾ 3/4 ಕಪ್ ಬೇಕಾದರೂ ತೊಗೋಬೋದು. ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಮತ್ತು ಈ ಸಕ್ಕರೆ ಪಾಕ ಮಾಡೋಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ನಾನು ಏನು ಹೇಳಬೇಕು ಅನ್ಸುತ್ತೆ ಅಂದರೆ, ಈ ಕಾಜು ಇದೆಯಲ್ಲ, ಈ ಕಾಜುನ ನಾವು ಪುಡಿಬೇಕಾದ್ರೆ ಒಂದು ಸ್ವಲ್ಪ ಕೆಲವೊಂದು ವಿಷಯಗಳು ನೀವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಈ ಕಾಜುನಲ್ಲಿ ಜಿಡ್ಡಂಶ ಇರುತ್ತೆ. ಸೊ ನೀ ಗೋಡಂಬಿನ ಪುಡಿ ಮಾಡೋಕ್ಕೆ ಮೊದಲು ತಣ್ಣಗಿದ್ರೆ ಒಳ್ಳೆಯದು. ಇನ್ ದ ಸೆನ್ಸ್ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿರಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದು ಮಿಕ್ಸರ್ ಹಾಕಿ. ನಾನು ಇಷ್ಟು ಗೋಡಂಬಿ ತೊಗೊಂಡು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗೋಡಂಬಿ ತೊಗೊಂಡು ಪುಡಿ ಮಾಡಿದ್ದಕ್ಕೆ ಇಷ್ಟಾಗಿದೆ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಪುಡಿ ಮಾಡಬೇಕಂದ್ರೇನೋ ಕೂಡ ಹೇಗೆ ಅಂದರೆ, ನೀವು ಮಿಕ್ಸರ್ ಹಾಕಿದ್ಮೇಲೆ ಪಲ್ಸರ್ ಬರುತ್ತಲ್ಲ, ಒಂದು ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ, ಆನ್ ಮಾಡಿ ಆಫ್ ಮಾಡಿ, ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ 1 2 3 ಸ್ವಿಚ್ ಹೊಟ್ಟೋದ್ರೆ ನೀವೇನಾಗತ್ತಂದರೆ, ಈ ಗೋಡಂಬಿಯಿಂದ ಜಿಡ್ಡಿನ ಅಂಶ ಎಲ್ಲ ಹೊರಗೆ ಬಂದ್ಬಿಟ್ಟು ಅದು ನಿಮಗೆ ಮುದ್ದೆ ಆಗೋಗುತ್ತೆ. ಇದು ನೋಡಿ, ಪುಡಿ ಪುಡಿಯಾಗಿದೆ, ಇದು ಉದುರಾಗಿದೆ. ಇದು ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ಗೋಡಂಬಿ ತೊಗೊಂಡು ಇಷ್ಟು ಮಾಡಿದ್ದೀನಿ. ಸೊ ಇದು ಈಗ ತೆಗಿತೀನಿ ಇಲ್ಲಿ. ಸೊ ಇಷ್ಟು ಐಟಮ್ಸ್ ಬೇಕು. ಜನರಲಿ ನಾನು ಮಾಡಬೇಕಾದ್ರೆ ಒಂದು ಸೀಕ್ರೆಟ್ ಐಟಮ್ ಇಟ್ಕೊಂಡಿದ್ದೀನಿ. ಎಲ್ಲರೂ ಮಾಡಬೇಕಾದ್ರೆ ಬರೀ ಗೋಡಂಬಿ, ಸಕ್ಕರೆ, ತುಪ್ಪ ಮತ್ತು ಪಾಕಕ್ಕೆ ನೀರು ಇಟ್ಕೋತಾರೆ. ಬಟ್ ನಂದು ಸೀಕ್ರೆಟ್ ಐಟಮ್ ಏನಂದರೆ, ಸ್ವಲ್ಪ ಮಿಲ್ಕ್ ಪೌಡರ್ ಇಟ್ಕೊಂಡಿದ್ದೀನಿ, ಹಾಲಿನ ಪುಡಿ ಇಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಹಾಲಿನ ಪುಡಿ ಇಟ್ಕೊಂಡಿದ್ದೀನಿ. ಅದು ಯಾವಾಗ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಮತ್ತು ಇದು ಒಂದು ತುಪ್ಪ ಸವರಿದ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅದಾದ ತಕ್ಷಣ ಬಗ್ಸೋಕ್ಕೆ ಆವಾಗ ನೀವು ತಟ್ಟೆಗೆ ಸವರ್ಕೊಳ್ಳೋ ಟೈಮ್ ಆಗೋಗುತ್ತೆ. ಸೊ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಒಂದು ತುಪ್ಪ ಸವರಿದ ತಟ್ಟೆನ. ನೋಡಿ, ಬಾಣಲೆ ಒಲೆ ಮೇಲೆ ಇಟ್ಟಿದ್ದೀನಿ. ಸಕ್ಕರೆ ಹಾಕೋತಾ ಇದ್ದೀನಿ, 1 ಕಪ್ಪಷ್ಟು ಸಕ್ಕರೆ. ಇದಕ್ಕೆ ಜಸ್ಟ್ ಸಕ್ಕರೆ ಕರಗೋವಷ್ಟು ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ಕರಗಿದ್ರೆ ಸಾಕು. ಈ ಸಕ್ಕರೆ ಕರಗ್ಬಿಟ್ಟು ಒಂದೆಳೆ ಪಾಕ ಬರಬೇಕು. ಅದಕ್ಕೆ ನಿಮ್ಗೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ವೀಕ್ಷಕರೇ ನೋಡಿ, ಒಂದು 4ರಿಂದ 5 ನಿಮಿಷ ಆಗಿದೆ. ಸಕ್ಕರೆ ಎಲ್ಲ ಕರಗಿದೆ, ಒಂದೆಳೆ ಪಾಕ ಬಂದಿದೆ. ಒಂದೆಳೆ ಪಾಕ ಬರಬೇಕು ಅಂದರೆ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಬಂದಿದೆ. ಈಗ ಬಂದಿರಬೇಕಾದ್ರೆ ಈ ಗೋಡಂಬಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೋಡಿ ಉದುದ್ರಾಗಿದೆ. ಈ ಗೋಡಂಬಿನ ಸ್ವಲ್ಪ ಹಾಕೋತೀನಿ ಇದಕ್ಕೆ. ಒಲೆ ಸಿಮ್ ಮಾಡ್ಕೊಂಬಿಡಿ. ಗಟ್ಟಿ ಆಗ್ತಾ ಇದೆ. ಗೋಡಂಬಿ ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಕೈ ಗೊತ್ತಾಯಿಸ್ತಾ ಇಡಿ. ಕೈ ಬಿಡಬೇಡಿ. ಕೈ ಬಿಟ್ಬಿಟ್ರೆ ಅಡಿ ಹತ್ತಿ ಬಿಡುತ್ತೆ, ಸೀದ್ ಹೋಗುತ್ತೆ. ಈ ಟೈಮಲ್ಲೂ ನಾನು ಹೇಳಿದ್ನಲ್ಲ, ನಂದು ಟೇಸ್ಟ್ ಎನ್ಹಾನ್ಸರ್ ಇದೆ ಅಂತ ಹೇಳಿ, ಸೀಕ್ರೆಟ್ ಏಜೆಂಟು. ಈ ಟೈಮಲ್ಲಿ ನಾನು ಹಾಲಿನ ಸ್ಪೂನ್ 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಇದು ಟೇಸ್ಟ್ ಮೇಕರ್ ಅಲ್ಲ, ಇದು ಟೇಸ್ಟ್ ಎನ್ಹಾನ್ಸರ್. ಹೌದು, ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಗ್ಯಾಸ್ ಸಣ್ಣೂರಿನಲ್ಲೇ ಇರಲಿ. ಹಿಂಗೆ ಮಾಡ್ತಾ ಹೋಯ್ತಂದ್ರೆ ಸೈಡ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ.
ಮತ್ತು ಈ ಟೈಮಲ್ಲಿ 2 ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೀನಲ್ಲ, ಈ ತುಪ್ಪ ಹಾಕೊಂಬಿಡಿ. ಈ ತುಪ್ಪ ಹಾಕ್ಕೊಂಡ್ರೆ ನಿಮ್ಗದು ಕಾಜು ಕಟ್ಲಿ ಮೇಲ್ಗಡೆ ಶೈನಿಂಗ್ ಬರುತ್ತಲ್ಲ, ಆ ಶೈನಿಂಗ್ ಲುಕ್ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಕುಕ್ ಆಗ್ತಿರೋಂಗೆ ಸೈಡ್ಸ್ ಎಲ್ಲ ಬಿಡ್ತಾ ಇರುತ್ತೆ ನೋಡಿ. ಗಟ್ಟಿ ಆಗ್ತಾ ಇದೆ, ಸೈಡ್ಸ್ ಎಲ್ಲ ಬಿಡ್ತಾ ಇದೆ. ಆದರೂ ಇನ್ನೊಂದು 2 ನಿಮಿಷ ಆಗಬೇಕು. ಆದರೆ ಆವಾಗ ಇದು ನಿಮಗೆ ಪೂರ್ತಿ ಉಂಡೆ ಹಂಗೆ ಬರುತ್ತೆ, ಮತ್ತು ಪದರ ಬರುತ್ತೆ. ಆವಾಗ ನೀವು ತೆಗೆದು ತಟ್ಟೆಗೆ ಹಾಕ್ಬಿಡ್ಬೋದು. ಕೆಲವೊಬ್ಬರು ಈ ಕಾಜು ಬರ್ಫಿಗೆ ಅಂದರೆ ಗೋಡಂಬಿ ಬರ್ಫಿಗೆ ಪರಿಮಳಗಳು ಹಾಕೋತಾರೆ. ಅಂದರೆ ಎಸೆನ್ಸು, ರೋಸ್ ಎಸೆನ್ಸು, ವನಿಲಾ ಎಸೆನ್ಸು ಅಂತೆಲ್ಲ ಹೇಳಿ, ಏಲಕ್ಕಿ ಎಸೆನ್ಸು ಅಥವಾ ಏಲಕ್ಕಿ ಪುಡಿ ಅಂತ. ನಾನು ಅದೇನೂ ಹಾಕಿಲ್ಲ, ಬರೀ ಯಾಕೆಂದರೆ ಕಾಜು ರುಚಿನೇ ಇರಲಿ ಅಂತ ಹೇಳಿ ನಾನು ಯಾವ ಎಸೆನ್ಸು ಹಾಕಿಲ್ಲ. ನಂದು 1 ಮಿನಿಟ್ ಒಳಗೆ ಆಗೋಗುತ್ತೆ. ಉಂಡೆ ಥರ ಬರ್ತಾ ಇದೆ ನೋಡಿ, ಪೂರ್ತಿ ಉಂಡೆ ಥರ ಬರ್ತಾ ಇದೆ. ಗೊತ್ತಾಗ್ತಾ ಇದೆ ಇಲ್ಲ, ಎಲ್ಲ ಫುಲ್ ಸೈಡ್ಸಿಗೆ ಬಿಟ್ಕೊಂಡಿದೆ. ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಈ ತುಪ್ಪ ಸೌರಿ ತಟ್ಟೆ ಇದೆಯಲ್ಲ, ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ಕಪ್ ತೊಗೊಂಡು ಹಿಂಗೆ ತಟ್ಬಿಡಿ. ಇದು ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವರಿಗೆ ನೈವೇದ್ಯ ಹಾಕಬೇಕು. ಇದು ಕಾಜು ಬರ್ಫಿನ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕಟ್ ಮಾಡಬೇಕು, ಬಿಸಿನಲ್ಲಿ ಕಟ್ ಮಾಡೋಕ್ಕಾಗಲ್ಲ. ನೋಡಿ ವೀಕ್ಷಕರೇ, ತುಂಬ ಬಿಸಿ ಇದೆ, ಬಿಸಿನಲ್ಲೇ ಕಟ್ ಮಾಡಿದ್ದೀನಿ. ಆಗಿದೆ, ಕಟ್ ಮಾಡಿ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ. ತಟ್ಟೆ ಕೈಲಿ ಹಿಡ್ಕೊಳಕ್ಕಾಗಲ್ಲ, ಬಿಸಿ ಇದೆ. ಕಟ್ ಮಾಡಿದ ಪೀಸುಗಳು ತೋರಿಸ್ತೀನಿ ನಿಮಗೆ. ನೋಡಿ, ದೊಡ್ಡ ಪೀಸ್ ಮಾಡಿದ್ದೇನೆ. ಒಂದು ದೊಡ್ಡ ಪೀಸ್ ಮಾಡಿದ್ರೆ ಬಿಸಿ ಇದೆ, ಹೀಗೆ ಬರುತ್ತೆ. ಓಕೆ, ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಸೈಜ್ ಮಾಡ್ಕೋಬೋದು. ದಿಸ್ ಇಸ್ ಸೈಜು ಶೇಪು. ಹಾಂ, ಡೈಮಂಡ್ ಶೇಪಲ್ಲಿ ಮಾಡಿದ್ದೀನಿ. ಒಂದು ಇದು ಎಜ್ಜಲ್ಲಿ ಬಂದಿದ್ದು ಚಿಕ್ಕ ಚಿಕ್ಕ ಪೀಸ್ಗಳು. ಆದರೆ ಇದು ಇವತ್ತು ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೃಷ್ಣನ ನೈವೇದ್ಯಕ್ಕೋಸ್ಕರ ಮಾಡಿದ್ದು. ಅವತ್ತಿಂದ ಯೂಟ್ಯೂಬ್ಗೋಸ್ಕರ ಮಾಡ್ತಾಯಿದ್ದೆ, ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ಟೇಸ್ಟ್ ಮಾಡ್ತಾಯಿದ್ವಿ. ಬಟ್ ಇದು ಕೃಷ್ಣನಿಗೆ ಅರ್ಪಣೆ ಆಗಬೇಕು. ಖಂಡಿತ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಒಂದು ನಂಬಿಕೆ. ಯಾಕಂದರೆ ಕೃಷ್ಣನ ಹೆಸರಲ್ಲಿ ಹೇಳಿ ಏನು ತಿಂಡಿ ಮಾಡಿದ್ರೂ ತುಂಬ ರುಚಿಯಾಗಿ ಇರುತ್ತೆ. ಸೊ ನೀವು ಇದನ್ನೆಲ್ಲ ಮನೇಲಿ ಟ್ರೈ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಿಮ್ಮ. ಸೊ ಒನ್ಸ್ ಅಗೇನ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ, ಹ್ಯಾಪಿ ಗೋಕುಲಾಷ್ಟಮಿ ಟು ಆಲ್ ಆಫ್ ಯು. ಮತ್ತೆ ಸಿಗೋಣ. ಜಯರಾಮ್ ಮತ್ತು ಲತಾ ಕಡೆಯಿಂದ ಅಯ್ಯಂಗಾರ್ ಫುಡ್ಸಿಂದ ವಿ ಆರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಬಾಯ್. ವೀಕ್ಷಕರೇ, ಲಾಸ್ಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗ ಯಾವುದೇ ಒಂದು ತಿನ್ನೋ ಪದಾರ್ಥ, ಭಕ್ಷಣ ಆಗ್ಬೋದು, ಏನೇ ಇರ್ಬೋದು, ಅದಕ್ಕೆ ಭಕ್ತಿ ಸೇರಿಸಿದ್ರೆ ನ್ಯಾಚುರಲಿ ಪ್ರಸಾದ ಆಗತ್ತದು. ಆವಾಗ ದೇವರಿಗೆ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಸ್ವೀಕರಿಸೋಕ್ಕಾಗಲ್ಲ. ದೇವ್ರಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಮೇಲೆ ನ್ಯಾಚುರಲಿ ಅದು ಟೇಸ್ಟು ಆ್ಯಡ್ ಆಗಿರುತ್ತೆ. ಅದರಲ್ಲಿ ದೇವರ ಆಶೀರ್ವಾದ ಇರುತ್ತೆ, ದೇವ್ರ ಭಕ್ತಿ, ನಮ್ಮ ಭಕ್ತಿ ಇರುತ್ತೆ ಅದರಲ್ಲಿ. ಓಕೆ ವೀಕ್ಷಕರೇ, ಹ್ಯಾಪಿ ಗೋಕುಲಾಷ್ಟಮಿ ಎಲ್ರಿಗೂ. ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ ನೀವೇನು ಹೇಳ್ತಿರೋದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಕೃಷ್ಣ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ವಿ ಆರ್ ಸೈನಿಂಗ್ ಆಫ್ ಫಾರ್ ದಿಸ್ ಗೋಕುಲಾಷ್ಟಮಿ ಸೀರೀಸ್. ನಾವು ಕೆಲವು ತಿಂಡಿಗಳನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತಮಗೆಲ್ಲ ಅದು ಇಷ್ಟ ಆಗಿದೆ ಅಂತ ನಾನು ಮತ್ತು ನಮ್ಮ ಬೇರೆ ಟೀಮ್ ಮೆಂಬರ್ಸ್ ಇರ್ಬೋದು, ನಮ್ಮ ಶ್ರೀಮತಿ ಲತಾ ಅವ್ರು ಇರ್ಬೋದು, ಎಲ್ರಿಗೂ ನಾವು ಪ್ರಯತ್ನ ಪಟ್ಟಿದ್ದೀವಿ. ನಿಮಗೆ ಸರಿ ಅನಿಸಿದೆ ಅಂತ ಅಂದ್ಕೊಳ್ತೀವಿ. ಏನೇ ಇದ್ರೂ ಕಾಮೆಂಟ್ಸ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು, ನಮಸ್ಕಾರ. ವಿ ಆರ್ ಸೈನಿಂಗ್ ಆಫ್. ಜಯರಾಮ್ ಅಂಡ್ ಲತಾ, ಅಯ್ಯಂಗಾರ್ ಫುಡ್ಸ್ ಫಾರ್ ದಿಸ್. ನೆಕ್ಸ್ಟು ಹಬ್ಬ ಆದಮೇಲೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.